The greatest glory in living lies not in never failing, but in rising every time we fall. With this motivational quote, I extend my heartfelt request to our today's chief guest, Mr. Subhas Sampagavi sir, to address the gathering. ಸಲಾಮ್ ಅಲೈಕುಮ್. ಓಕೆ, ಇವತ್ತಿನ ದಿವಸ ಮಿಲ್ಲತ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮದ ಶಾಲೆಯ ವಾರ್ಷಿಕೋತ್ಸವ ಅಂಗವಾಗಿ ಉಪಸ್ಥಿತರಿರುವಂತಹ ಖಾಜಾ ಸಮೀರ್ ಶೇಖ್, ಪ್ರೆಸಿಡೆಂಟ್ ಆಫ್ ದಿ ಸ್ಕೂಲ್, ಸಮೀರ್ ಕಂಗ್ನಳ್ಳಿಯವರೇ, ಡೈರೆಕ್ಟರ್ ಆಫ್ ಜಮಖಂಡಿದ್ದು, ಆಮೇಲೆ MH ಸೈಯದ್ ಸರ್ ಅವರೇ, ಕರೀಂಬಾಯ್ ಮೇಸ್ತ್ರಿ ಅವರೇ, ಜಲಾಲ್ ಶೇಖ್ ಅವರೇ, ಸಹಿರಾ ಶೇಖ್ ಅವರೇ, ಮುನೀರ್ ಶೇಖ್ ಅವರೇ, ಪ್ರಿನ್ಸಿಪಾಲ್ ಅವರೇ, ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜವಾರಿ ಕಾಕ ಅವರೇ, ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯವರೇ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರಿಗೂ ಶಿವರಾತ್ರಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೋಡಿದರೆ ಅತ್ಯಂತ ಖುಷಿ ಅನ್ನಿಸ್ತದೆ. ಎಲ್ಲ ಮಕ್ಕಳು ಒಂದೆಡೆ ಕೂತ್ಕೊಂಡು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕವಾದಂತಹ ಒಂದು ಸಂಗತಿ. ಅದಕ್ಕೆ ನಾವು ಮಕ್ಕಳಿದ್ದಾಗ ಏನು ನಾವು ಶಿಕ್ಷಣವನ್ನು ಪಡ್ಕೋತೀವಿ, ಆ ಶಿಕ್ಷಣಕ್ಕೆ ಅನುಗುಣವಾಗಿ ಏನು ಸಂಸ್ಕಾರವನ್ನು ಪಡೆದುಕೊಳ್ತೀವಿ, ಅದು ನಮಗೆ ಮುಂದೆ ಸಾತ್ವಿಕ ಜೀವನವನ್ನು ಸಾಗಿಸಲು ಒಂದು ಬುನಾದಿಯಾಗಿರುತ್ತದೆ. ಅದಕ್ಕೆ ಸ್ಟೂಡೆಂಟ್ ಲೈಫ್ ಇಸ್ ದಿ ಗೋಲ್ಡನ್ ಲೈಫ್ ಅಂತಕ್ಕಂಥದ್ದನ್ನು ಹೇಳ್ತಿದ್ರು. ನಾವು ಕೂಡ ತಮ್ಮೆಲ್ಲರ ಹಾಗೆ ನಾವು ವಿದ್ಯಾರ್ಥಿ ದಶೆಯಿಂದ ಬಂದಂಥವರಾಗಿದ್ದು, ಇವತ್ತಿನ ದಿವಸ ಈ ಬುನಾದಿಯನ್ನೇ ನಾವು ಒಂದು ಮೇಲ್ಮಟ್ಟದ ಕಟ್ಟಡಕ್ಕೆ ಅನುಗುಣವಾಗಿದ್ದೀವಿ ಅಂತ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಸೃಷ್ಟಿ ಮತ್ತು ನಿಸರ್ಗ ನಮ್ಮ ನಿಮ್ಮೆಲ್ಲರಿಗೂ ಸಾಕಷ್ಟನ್ನು ನೀಡಿದೆ. ಅದರಲ್ಲಿ ನಾವು ಸುಖಿ ಜೀವನವಾಗಿ ಮತ್ತು ಸುಖದಿಂದ ಮತ್ತು ನೆಮ್ಮದಿಯಿಂದ ಜೀವನ ಮಾಡುವ ಉದ್ದೇಶಕ್ಕಾಗಿ ನಮ್ಮೆಲ್ಲರನ್ನ ಈ ಭೂಮಿಗೆ ಕಳಿಸಿದಂತಹ ಭಗವಂತ. ಅದಕ್ಕೆ ಕುರಾನ್ ಆಗಲಿ, ನಮ್ಮ ಭಗವದ್ಗೀತೆ ಆಗಲಿ, ಬೈಬಲ್ನಲ್ಲಾಗಲಿ ಹೇಳೋದು ಒಂದೇ, ಏನು, ಎಲ್ಲರೂ ಅಣ್ಣ ತಮ್ಮಂದಿರಂತೆ ನಡ್ಕೊಂಡು ಹೋಗಿ ಸಹಬಾಳ್ವೆಯಿಂದ ಇರ್ರಿ. ಜಗತ್ತಲ್ಲಿ ನಾನು ನೈಸರ್ಗಿಕವಾಗಿ ಸಾಕಷ್ಟು ಎಲ್ಲ ಸಂಪತ್ತನ್ನು ನೀಡಿದ್ದೀನಿ. ಎಲ್ಲ ಸಂಪತ್ತನ್ನು ಸದುಪಯೋಗಪಡಿಸಿಕೊಂಡು ನಾನು ಎಂಬುದನ್ನು ಮರೆತು ಎಲ್ಲರೂ ನಾವೆಲ್ಲರೂ ಒಂದೇ ಅಂತಕ್ಕಂಥ ತಿಳ್ಕೊಂಡು ಜೀವನವನ್ನು ಮಾಡಿದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತೈತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಂತಹ ಮಾತು ತಮಗೆಲ್ಲರಿಗೂ ನೆನಪಿಸ್ತಾ ಇದ್ದೀನಿ. ಅದಕ್ಕೆ ನಾವು ಸಂತೋಷದಿಂದ ಇರಬೇಕಾದ್ರೆ, ಶಿಕ್ಷಣ ಪಡ್ಕೋಬೇಕಾದ್ರೆ, ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಾದ್ರೆ ಒಂದು ಸಣ್ಣದೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಆಲದ ಮರ ಇತ್ತು. ಆಲದ ಮರದಲ್ಲಿ ಒಂದೇನಿದೆ, ಗಿಜಗ, ಒಂದು ಬರ್ಡ್ ತನ್ನ ಗೂಡನ್ನು ಕಟ್ತಾ ಇತ್ತು. ಅದು ಕಟ್ಟುವಾಗ ಮರ ನೋಡ್ತಾ ಇತ್ತು. ಅದು ಸಣ್ಣ ಹೋಗಿ ಒಂದೊಂದು ಎಳೆಯನ್ನು ತೊಗೊಂಡು ಬಂದು ತಾನು ಗೂಡನ್ನು ಕಟ್ತಾ ಇರುವಾಗ ಆ ಮರ ಹೇಳ್ತು, ಯಾಕಪ್ಪ, ಯಾಕೆ ಗೂಡು ಕಟ್ತಾ ಇದೀಯಾ, ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಜೀವನದಲ್ಲಿ ಸಾಕಷ್ಟು ನಿನಗೆ ಕೆಲಸ ಇದ್ದಾವೆ, ಅದನ್ನು ಬಿಟ್ಟು ಗೂಡನ್ನು ಕಟ್ತಾ ಇದೀಯಾ, ಒಂದು ಗಾಳಿ ಬಂದರೆ ನಿನ್ನ ಗೂಡು ಹಾರಿ ಹೋಗ್ಬಿಡ್ತೈತಿ, ನೀನು ಮಾಡಿದ ಪ್ರತಿಫಲ ಎಲ್ಲ ನೀರಲ್ಲಿ ಹೋಗ್ಬಿಡ್ತೈತಿ. ಆಗ ಅದು ಪಕ್ಷಿ ಹೇಳ್ತು ಗಿಡಕ್ಕೆ, ಆ ಮರಕ್ಕೆ, ಆಯಿತು ಅದನ್ನು ಮುಂದೆ ನೋಡೋಣ, ನಾನು ಮಾತ್ರ ಕಟ್ಟೋದನ್ನು ನಿಲ್ಲಿಸಲ್ಲ, ನಾನು ಕಟ್ಟೇ ಕಟ್ತೀನಿ. ಆಯಿತು, ಕಟ್ಟು ಅಂದು. ಕೊನೆಗೆ ಒಂದಿನ ಪೂರ್ತಿ ಎಲ್ಲ ಒಂದೊಂದು ಎಳೆಯಾಗಿ ತಂದು ತನ್ನ ಗೂಡನ್ನು ಪೂರ್ತಿಯಾಗಿ ಮುಸ್ತು. ಆವಾಗ ಒಂದು ಗಾಳಿ ಬಂತು, ಮತ್ತೆ ಹೋಯಿತು, ಗಾಳಿ ಬಂತು, ಮತ್ತೆ ಹೋಯಿತು.
ಆ ರೆಸ್ಟ್ ಮಾಡ್ತಾ ಇರುವಾಗಲೇ ತನ್ನ ಗೂಡನ್ನು ಕಟ್ಟಿ ತನ್ನದೇ ಆದಂಥ ಒಂದು ಜೀವನವನ್ನು ಸೃಷ್ಟಿ ಮಾಡಿಕೊಂಡು ಮೊಟ್ಟೆ ಇಟ್ಟು ತನ್ನ ಮಕ್ಕಳ ವಂಶಾಭಿವೃದ್ಧಿಯನ್ನು ಮಾಡಿದಂತಹ ಕತೆ. ಅದಕ್ಕೆ ನಾವೇನಿದ್ದೀವಿ ಸಣ್ಣವರಿದ್ದಾಗ ಒಳ್ಳೆಯ ಎಜುಕೇಷನನ್ನು ನಾವು ತೆಗೆದುಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ನಾವು ಶಿಕ್ಷಣವನ್ನು ತೆಗೆದುಕೊಳ್ಳುವಾಗ ಸಾಕಷ್ಟು ಗಾಳಿ ಬರುತ್ತೆ, ಬೇಕಾದನ್ನು ಹೇಳುತ್ತೆ, ಆದರೂ ಕೂಡ ನಮ್ಮ ಗುರಿ ಮತ್ತು ಛಲವನ್ನು ಯಾವತ್ತೂ ನಾವು ಬಿಡಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ನೀತಿ ಪಾಠದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂತಹ ಈ ಕತೆ ಇದು. ಅದಕ್ಕೆ ಶಿಕ್ಷಣ ಅನ್ನೋದೇನಿದೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅತ್ಯಂತ ಮಹತ್ವವಾದ ಒಂದು ಕಾಲ. ಆ ಕಾಲದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಮತ್ತು ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು, ಸಹಕಾರವನ್ನು ಮಾಡ್ತಕ್ಕಂಥದ್ದನ್ನು, ತಂದೆ ತಾಯಿಗಳಿಗೆ ನಾವು ಕೊಡ್ತಕ್ಕಂಥ ಏನು ರಿಸ್ಪೆಕ್ಟ್ ಅನ್ನೋದಿದೆ ಮತ್ತು ಅಕ್ಕ ತಂಗಿಯರಿಗೆ ಕೊಡ್ತಕ್ಕಂಥ ರಿಸ್ಪೆಕ್ಟ್ ಏನಿದೆ ಅವುಗಳನ್ನ ಇಟ್ಕೊಂಡು ಬಾಳಿ ಮುಂದೆ ನಾವು ಪಡೆದಂಥ ಶಿಕ್ಷಣಕ್ಕೆ ಅನುಗುಣವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋತೀವಿ. ಎಲ್ಲರೂ ಶಿಕ್ಷಣವನ್ನು ಕಲಿತ್ರೆ ನಾವೆಲ್ಲರೂ ಜಾಬ್ ಹೋಲ್ಡರ್ಸ್ ಆಗ್ತೀವಿ ಅಥವಾ ಸರ್ಕಾರಿ ನೌಕರಿಗಳನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಪಡೆದುಕೊಳ್ಳದೆ ನಮಗೆ ಬಂದಂತಹ ಉದ್ಯೋಗವನ್ನು ಅದರಲ್ಲಿಯೇ ನಾವು ಅತ್ಯಂತ ಗೌರವವನ್ನು ನೀಡಿ ಮಾಡ್ತಕ್ಕಂಥ ಕೆಲಸ ಏನಿದೆ ಆ ಕೆಲಸದಲ್ಲಿ ಯಾವತ್ತೂ ನಾವು ಯಶಸ್ವಿಯನ್ನು ಪಡೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಒಂದು ಕಡೆ ಒಬ್ಬ ವ್ಯಕ್ತಿ ಅವನು ಹಮಾಲಿ ಮಾಡ್ತಾಯಿದ್ರು ಸಹಿತ ಅವನಿಗೆ ಅದರಲ್ಲೇ ತೃಪ್ತಿ ಇರುತ್ತೆ. ಅವ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ನೋಡ್ತಕ್ಕಂಥವ್ರು ಅವನಿಗೆ ಗೌರವಿಸಬೇಕೇ ಹೊರತು ಅವನು ಹೀನಾಯ ಮಾಡ್ತಕ್ಕಂಥದ್ದಲ್ಲ ಅಂತಕ್ಕಂಥ ತಿಳ್ಕೊಂಡು ನಾವು ಅವನ ಜೊತೆಯಲ್ಲಿ ಅವನು ನಮ್ಮವನೇ, ಅವನಲ್ಲ ಅವನಾರವ ಅನ್ನೋದೇ ಅವನಮ್ಮ ಅಂದ್ಕೊಂಡು ನಾವು ಮಾಡಿದರೆ, ಬಾಳ್ವೆಯನ್ನು ಮಾಡಿದರೆ ಆವಾಗ ಮಾತ್ರ ಸಮಾಜ ವೃದ್ಧಿ ಆಕೈತಿ ಮತ್ತು ನಾವೆಲ್ಲರೂ ಅಭಿವೃದ್ಧಿಯನ್ನು ಹೊಂದ್ತೀವಿ. ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಸಹಿತ ನಾವು ಆ ಸಂಸ್ಕಾರವನ್ನು ನೀಡಿದರೆ ಮಾತ್ರ ಒಳ್ಳೆಯ ಸಮಾಜವನ್ನು ರಚಿಸುವಲ್ಲಿ ಅವರಿಗೂ ಕೂಡ ಒಂದು ಕೆಲಸವನ್ನು ಕೊಡ್ತೀವಿ ಅಂತಕ್ಕಂಥವನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಹುಟ್ಟು ಮತ್ತು ಸಾವುಗಳ ನಡುವೆ ಏನನ್ನು ನಾವು ಸಾಧಿಸಿದ್ದೀವಿ, ಮಕ್ಕಳಿದ್ದಾಗ ನಾವು ಏನು ಮಾಡಿದ್ದೀವಿ, ಯಾರಿಗೆ ಸಹಕಾರವನ್ನು ಮಾಡಿದ್ದೀವಿ, ಯಾವ ರೀತಿ ಗುರಿಯನ್ನು ಮುಟ್ಟಿದ್ದೀವಿ, ಯಾವ ರೀತಿ ಛಲವನ್ನು ಮಾಡಿದ್ದೀವಿ ಮತ್ತು ಸಹಾನುಭೂತಿಯನ್ನು ಪಡ್ಕೊಂಡಿದ್ದೀವಿ, ಸಾತ್ವಿಕತೆಯನ್ನು ಬೆಳೆಸ್ಕೊಂಡಿದ್ದೀವಿ, ಸಂತೋಷದಿಂದ ಇರುವಂಥ ವ್ಯವಸ್ಥೆಯನ್ನು ಕಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡಬೇಕು. ಅದೇ ರೀತಿ ಉದ್ಯೋಗದಲ್ಲಿ ಸಹಿತ ನಾವು ಯಾವ ವ್ಯಕ್ತಿಗೆ ಸಹಾಯವನ್ನು ಮಾಡಿದ್ದೀವಿ, ಏನೂ ಸಹಾಯ ಮಾಡಲಾದೆ ಆಯಿತು, ಆದರೆ ಒಳ್ಳೆಯದನ್ನು ನೋಡಿ ಒಳ್ಳೆಯ ಖುಷಿಯನ್ನು ಪಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ನಾವು ತೊಂದರೆ ಆಗದಂತ ನೋಡಿಕೊಂಡ್ರೆ ಅದೇ ನಮ್ಮ ಜೀವನದ ಒಂದು ಗುರಿ. ನಾವು ಜೀವನದಲ್ಲಿ ಏನನ್ನು ಸಾಧಿಸಿವೆ ಅನ್ಕತಕ್ಕಂಥದ್ದನ್ನು ತಿಳಿಸುವುದೇ ಕೊನೆಯ ಅಂತ್ಯ ಅಂತಕ್ಕಂಥದ್ದೇನಿದೆ. ಅಂತ್ಯದಲ್ಲಿ ಯಾರು ನಮಗೆ ಬಂದು ಏನು ಹೇಳ್ತಾರೋ ಅದನ್ನು ನಾವು ತಿಳ್ಕೊಂಡು ನಮ್ಮದು ಆಯ್ತಪ್ಪ, ಇನ್ನು ನಾನು ಇಷ್ಟನ್ನು ಸಾಧನೆ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅಂತಕ್ಕಂಥ ತಿಳ್ಕೊಂಡು ನಾವು ಜೀವನ ಮಾಡಿಕೊಂಡ್ರೆ ಅದೇ ನಮ್ಮ ಜೀವನ ತೃಪ್ತಿ ಅಂತಕ್ಕಂಥ ತಿಳ್ಕೊಂಡು ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಥ್ಯಾಂಕ್ ಯು. अस्सलामुअलैकुम रहमतुल्लाहि व बरकातहू। अभी हमारे इस स्टेज पर जो असिस्टेंट कमिश्नर सुभाष समकावे सर ने जो भी हमको मार्गदर्शन दे उस मार्गदर्शन पर हम चलेंगे सर। और सर का थोड़ा अर्जेंट प्रोग्राम, बहुत दूर उनका सफ़र है, अभी रात में बागलकोट जाना है, इसीलिए वो हमारे इतना उनके शेड्यूल बिजी होने के बावजूद भी बहुत ही कीमती वक्त उनका है और उन्होंने अपना कीमती वक्त निकाल कर इस मिल्लत इंस्टीट्यूट में आकर इस इंस्टीट्यूट के अंदर 4 चांद लगाने का काम किया है। और मैं इस इंस्टीट्यूट के प्रेसिडेंट होने के नाते हमारे असिस्टेंट कमिश्नर समगावी सर को मैं बहुत बहुत दिल के अमीद गहराइयों से उनको मैं शुक्रिया अदा करता हूँ सर। थैंक यू सर। Thank you, sir. We are really fortunate to have your guidance and support with us.